ಆತ್ಮೀಯ ವೀಕ್ಷಕರ, ಯುವನಿಧಿ ಫಲಾನುಭವಿಗಳು ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಆ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಕ್ಕಂಥ ದುಡ್ಡು ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ ಅಲ್ಲಿ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಎಲ್ಲರದು. ಕೆಲವೊಬ್ರದ್ದು ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ, ಕೆಲವೊಬ್ರದ್ದು 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕೇಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಯುವನಿಧಿ ಪೋರ್ಟಲಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಚೆಕ್ ಮಾಡೋದಾದರೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಯುವನಿಧಿಗೆ ಆಫೀಸ್ಗೆ ಫೋನ್ ಮಾಡಿ ಕೇಳಿದಾಗ ಕೆಲವೊಂದಿಷ್ಟು ಅಧಿಕಾರಿಗಳ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ 180 ಡೇಸ್ ಕಂಪ್ಲೀಟ್ ಅಂತ ಯಾಕೆ ತೋರಿಸ್ತಾ ಇದೆ, DBT ಫುಷನ್ ಅಂತ ತೋರಿಸ್ಬೇಕಲ್ವಾ, DBT ಫುಷನ್ ಅಂತ ತೋರಿಸ್ಬೇಕು, ಡಾಟಾ ನಾಟ್ ಫೌಂಡ್ ಅಂತ ಯಾಕೆ ತೋರಿಸ್ತಾ ಇದೆ ಅಂತೇಳಿ ಕೇಳಿದೆ. ಯಾಕೆಂದರೆ ನಾನು ಒಬ್ಬ ಯುವನಿಧಿ ಫಲಾನುಭವಿನ, ನನಗೂ ಕೂಡ ಪ್ರತಿ ತಿಂಗಳು 3,000 ಅಮೌಂಟ್ ಬರುತ್ತೆ. ಆ ಕೇಳಿದಾಗ ಅವ್ರು ಹೇಳಿರುವಂಥದ್ದೇನು, ಇನ್ನೂ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ. ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸ್ಟೇಟಸ್ ಚೇಂಜ್ ಮಾಡಲೇಬೇಕು. ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ ಮೇಲೆ DBTಯಲ್ಲಿ ಯಾವುದಾದ್ರೂ ಒಂದು ಸ್ಟೇಟಸ್ ತೋರಿಸಲೇಬೇಕು. ಅದೇನು ನೋ ಅಂತ ಆ ರೀತಿ ಏನು ಸಬ್ಮಿಟ್ ಮಾಡೋಕ್ಕೆ ಬರೋದಿಲ್ಲ. DBT ಸ್ಟೇಟಸಲ್ಲಿ ಚೇಂಜ್ ಮಾಡಲೇಬೇಕು. ಅದಕ್ಕೋಸ್ಕರ 180 ಡೇಸ್ ಅಂದರೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ರಿಲೀಸ್ ಆಗೋ ತನಕ ಯುವನಿಧಿ ಡಿಸೆಂಬರ್ ತಿಂಗಳ ಹಣ ಬರೋದಿಲ್ಲ ಅನ್ನೋ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದೇ ರೀತಿಯಾಗಿ GST ಪೇಯರ್ ಅಂತ ತೋರಿಸ್ತಾ ಇದೆ ಕೆಲವೊಬ್ಬರಿಗೆ. ಇವ್ರೇನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ತಿಳಿಸ್ಬಿಡ್ತೀನಿ. GST ಪೇಯರ್ ಅಂತ ಏನಾದರೂ ಇದ್ದರೆ ಅವ್ರದ್ದು ಯೂನಿವರ್ಸಿಟಿ ಕಡೆಯಿಂದ ಎಲ್ಲ ಮಾರ್ಕ್ಸ್ ಕಾರ್ಡು ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ ಆದರೆ ಅವ್ರನ್ನ ಯುವನಿಧಿ ಆಫೀಸಲ್ಲಿ ತಿಳಿಸಿರ್ತಾರೆ ಇವರು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ಇದನ್ನು ನೀವು ಹೈಯರ್ ಎಜುಕೇಷನ್ನು ಮಾಡಿಲ್ಲ ಆದರೂ GST ಪೇಯರ್ ಅಂತ ತೋರಿಸ್ತಾ ಇತ್ತು ಅಂದರೆ ನಿಮ್ಮ ಹೆಸರಲ್ಲಿ ಯಾವುದಾದ್ರೂ ಜಾಬ್ ರನ್ ಆಗ್ತಿರುತ್ತೆ, ಇಲ್ಲ ನೀವು ಈ PF ESI ಏನಾದರೂ ಕಟ್ತಾ ಇರ್ತೀರ. ಈ ಕಾರಣಕ್ಕಾಗಿ GST ಪೇಯರ್ ಅಂತ ತೋರಿಸ್ತಾ ಇದೆ. ಮತ್ತು ಈ ಯುವನಿಧಿ ಹಣ ಸ್ಟಾಪ್ ಆಗುತ್ತಾ ಅಂತ ಹೇಳಿ ಕೇಳಿದರೆ ಜನವರಿ ತಿಂಗಳಲ್ಲಿ ಸ್ಟಾಪ್ ಆಗುತ್ತೋ ಇಲ್ಲವೋ ಅಂತ ಕನ್ಫರ್ಮ್ ಆಗಿ ಹೇಳೋದಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ಳಿಲ್ಲ ಅಂದರೆ ಯುವನಿಧಿ ಹಣ ಸ್ಟಾಪ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದರ ಜೊತೆಗೆ ನಿನ್ನೆ ಒಂದು ಲೈವ್ ವಿಡಿಯೋ ಮಾಡಿದ್ದೀನಿ. ಅದರ ಎಲ್ಲರಿಗೂ ಸಣ್ಣ ಪುಟ್ಟ ಪ್ರತಿಯೊಂದು ಕಮೆಂಟ್ಗಳಿಗೂ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ವಾಚ್ ಮಾಡಿ ನಿಮಗೆ ಹೆಚ್ಚಿನ ಡೌಟ್ಗಳನ್ನು ಅಲ್ಲಿ ನೀವು ತಿಳ್ಕೊಬೋದು. ಮತ್ತು ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.